ಸಭಾ ಸಂತೋಷ ಕುಳಿತುಕೊಳ್ಳಿರಿ ಹೇಳುವೆ ನಿಮಗ. ಅಳವಿ ತಾಯಿ ಚೆನ್ನಾಗಿದ್ರೆ ಅನ್ನಕ್ಕೆ ಕೊರತೆ ಇಲ್ಲ. ಒಳ್ಳೆಯ ಪೈರು ಹಟ್ಟಿಗೆ ಬಂದ್ರೆ ಮಾಡೋಣ ಹಬ್ಬವ. ನಮ್ಮ ಭಾರತ ಅನೇಕ ಜಾನಪದ ಮತ್ತು ಪ್ರದರ್ಶನ ಕಲಾ ಪ್ರಕಾರಗಳ ಶ್ರೀಮಂತ ನೆಲ. ಈ ಕಲಾ ಪ್ರಕಾರಗಳು ಸಮುದಾಯದ ಬದುಕು, ಆಚಾರ, ವಿಚಾರ, ಸಂಸ್ಕೃತಿ ಮತ್ತು ಚರಿತ್ರೆಗಳಂತಹ ಅನೇಕ ಮಾಹಿತಿಗಳನ್ನು ದಾಖಲಿಸಿ ಪ್ರಸರಣ ಮಾಡುವ ದಿಸೆಯಲ್ಲಿ ತನ್ನದೇ ಆದ ವಿಶಿಷ್ಟ ಕೊಡುಗೆಗಳನ್ನು ನೀಡುತ್ತಾ ಬಂದಿವೆ. ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಕೆಸಾಪ್ಸ್ ಈ ಕಲಾ ಪ್ರಕಾರಗಳನ್ನು ಬಳಸಿ HIV ಏಡ್ಸ್ ಮಾಹಿತಿ ಮತ್ತು ಆರೋಗ್ಯ ಅರಿವು ಮೂಡಿಸುವ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸುಮಾರು 20ಕ್ಕೂ ಹೆಚ್ಚು ಜನಪದ ಕಲಾ ಪ್ರಕಾರಗಳನ್ನು ಈ ಕಾರ್ಯಕ್ರಮಗಳಲ್ಲಿ ಬಳಸಿಕೊಳ್ಳಲಾಗಿದೆ. ಈ ಮೂಲಕ ರಾಜ್ಯಾದ್ಯಂತ ಅತ್ಯಂತ ತಳಮಟ್ಟದವರೆಗೂ ಮಾಹಿತಿಯನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಸಾಧ್ಯವಾಗುತ್ತಿದೆ. ಇಂದ್ರಜಾಲ ಎಂಬ ಹೆಸರಿನಿಂದ ಜನಪದದಲ್ಲಿ ಪ್ರಚಲಿತವಾದ ಮ್ಯಾಜಿಕ್ ಕೈಚಳಕದ ನಿಪುಣತೆಯ ಜನಪ್ರಿಯ ಪ್ರದರ್ಶನ ಕಲೆ. ಕಣ್ಣುಕಟ್ಟಿನ ಈ ಆಕರ್ಷಕ ಕಲೆಯ ಜೊತೆ HIV ಏಡ್ಸ್ ಮಾಹಿತಿ ಮತ್ತು ಆರೋಗ್ಯದರಿವಿನ ಸಾಮಾಜಿಕ ಕಳಕಳಿಯ ಸಂದೇಶಗಳನ್ನು ಮೇಳೈಸಿ ಪ್ರದರ್ಶಿಸಿದಾಗ ಹೇಗೆ ಜನರ ಕಣ್ತೆರೆಯುತ್ತಿದೆ ನೀವೇ ನೋಡಿ. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಹಾಗೂ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಘಟಕದ ವತಿಯಿಂದ HIV ಏಡ್ಸ್ ಕುರಿತ ಹಾಗೆ ಮಾಹಿತಿ ವಿನಿಮಯಕ್ಕಾಗಿ ಜಾದುವನ್ನು ಬಳಸಿಕೊಳ್ತಾ ಇದ್ದೀನಿ. 3 ಕಾರ್ಡ್ಗಳಿದೆ. ಒಂದು ಇಸ್ಪಿಟ್ 4, ಇನ್ನೊಂದು ಕಳವರ್ 4, ಮಧ್ಯದಲ್ಲೊಂದು ರಾಣಿ ಕಾರ್ಡ್ ಇದೆ. ಇವತ್ತಿನ ಕಾರ್ಯಕ್ರಮದ ವಿಷಯ ಇದು HIV ಮತ್ತು ಏಡ್ಸ್ ಅನ್ನೋದು. HIV ಅಂತ ಹೇಳಿದ್ರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ, ಬರಿಗಣ್ಣಿಗೆ ಕಾಣದೇ ಇರುವಂಥ ಮನುಷ್ಯರಿಂದ ಮನುಷ್ಯರಿಗೆ ಮಾತ್ರವೇ ಹರಡಬಲ್ಲಂಥ ಒಂದು ವೈರಸ್. ಯಾರ ದೇಹದೊಳಗೆ HIV ಪ್ರವೇಶ ಮಾಡುತ್ತೋ ಆ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ವ್ಯಕ್ತಿ ತನ್ನ ರೋಗ ನಿರೋಧಕ ಶಕ್ತಿಯನ್ನು ಕಳ್ಕೊಳ್ತಾನೆ. ಕಾಲಕ್ರಮೇಣ ಸಾಮಾನ್ಯ ಕಾಯಿಲೆಗಳು ಕೂಡ ಔಷಧಿ ತಗೊಂಡ್ರು ಕೂಡ ವಾಸಿ ಆಗೋದಿಲ್ಲ, ಚಿಕಿತ್ಸೆಗೆ ಪ್ರತಿಕ್ರಿಯಿಸೋದಿಲ್ಲ, ಆ ಹಂತಕ್ಕೆ ಬರುತ್ತೆ. ಹಾಗೆ ಬಂದರೆ ಏಡ್ಸ್ ಅಂತ ಕರೀತಾರೆ, ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ. ಒಂದೇ ಸಮಸ್ಯೆ, 2 ಮಗ್ಗಲುಗಳಿದಷ್ಟೇ. ಒಬ್ಬರಿಗೆ HIV ಇದೆಯಾ ಇಲ್ವಾ ಅಂತ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ರಕ್ತ ಪರೀಕ್ಷೆ ಮೂಲಕ, ಒಂದು ವಿಶೇಷ ರಕ್ತ ಪರೀಕ್ಷೆ ಮೂಲಕ ಮಾತ್ರ ಗೊತ್ತಾಗುತ್ತೆ. ಆ ರಕ್ತ ಪರೀಕ್ಷೆಯ ಸೌಲಭ್ಯ ಇವತ್ತು ಸರಿಸುಮಾರಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿದೆ. ICTC ಅಂತ ಕರೀತಾರೆ, ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಆ್ಯಂಡ್ ಟೆಸ್ಟಿಂಗ್ ಸೆಂಟರ್ಸ್ ಅಂತ, ಆಪ್ತ ಮಿತ್ರ ಅಂತ ಕೂಡ ಕರೀತಾರೆ ಅದನ್ನು. ಅಲ್ಲಿ ನೀವು ಹೋದರೆ HIV ಬಗೆಗಿನ ಮಾಹಿತಿಗಳನ್ನು ಕೊಡ್ತಾರೆ. ಅಲ್ಲಿ ನುರಿತ ತಜ್ಞರು ಇರ್ತಾರೆ, ಆಪ್ತ ಸಮಾಲೋಚಕರು. ಅಲ್ಲಿ ಹೋದ ಕೂಡಲೇ ರಕ್ತ ಪರೀಕ್ಷೆ ಮಾಡಿಸಲೇಬೇಕು ಅಂತಿಲ್ಲ, ಹೋಗಿ ಮಾತಾಡಿಕೊಂಡು ಕೂಡ ವಾಪಸ್ ಬರ್ಬೋದು. ನಾವು ಒಪ್ಪಿಗೆ ಕೊಟ್ಟರೆ ರಕ್ತ ಪರೀಕ್ಷೆ ಮಾಡ್ತಾರೆ. ಸಾಮಾನ್ಯ ಜನರಿಗೆ ನಮಗೊಂದು ಹೆದರಿಕೆ ಏನು ಅಂತ ಹೇಳಿದರೆ, ನಾವು ರಕ್ತ ಪರೀಕ್ಷೆ ಮಾಡಿಸ್ಕೊಂಡ್ರೆ ಎಲ್ಲಾದರೂ HIV ಇದ್ದರೆ ಬೇರೆಯವರಿಗೆಲ್ಲ ಹೇಳಿಬಿಡ್ತಾರೇನೋ ಅಂತ. ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಯ HIV ಸೋಂಕಿನ ಪರೀಕ್ಷೆಯ ಫಲಿತಾಂಶವನ್ನು HIV ಇರಲಿ ಇಲ್ಲದೆ ಇರಲಿ 3ನೇ ವ್ಯಕ್ತಿಗೆ ಕೊಡೋದಿಲ್ಲ. ನಾನು ಪರೀಕ್ಷೆ ಮಾಡಿಸ್ಕೊಂಡ್ರೆ ನನಗೆ ಮಾತ್ರ ನನ್ನ HIV ಟೆಸ್ಟ್ನ ರಿಸಲ್ಟ್ ಗೊತ್ತಾಗುತ್ತೆ. ಹಾಗಾಗಿ ಅನುಮಾನ ಆತಂಕಗಳಿಲ್ಲದೆ ಯಾರು ಬೇಕಾದರೂ HIV ಸೋಂಕಿನ ಪರೀಕ್ಷೆಯನ್ನು ಮಾಡಿಸ್ಕೋಬೋದು. ಮತ್ತು ಈ ಸೇವೆ ಉಚಿತ, ಯಾವುದೇ ಹಣ ತಗೊಳ್ಳೋದಿಲ್ಲ ಇದಕ್ಕೆ. HIV ಸೋಂಕು ತಾನಾಗಿ ಬರೋಲ್ಲ.
ಟೈಫಾಯ್ಡ್, ಮಲೇರಿಯಾ, ಕಾಲರಾ ಒಂದು ಕಡೆ ಕಾಣಿಸ್ಕೊಂಡ್ರೆ ಮತ್ತೊಂದು ಕಡೆ ಬಂದುಬಿಡ್ಬೋದು ಅಲ್ವಾ, ಒಬ್ಬರಿಂದ ಒಬ್ರಿಗೆ ಹರಡಬಲ್ಲ ಅಂಥದ್ದು. ಆದರೆ HIV ಆ ಬಗೆಯಲ್ಲಿ ತಾನಾಗಿ ಹರಡುವಂಥ ರೋಗ ಅಲ್ಲ, ನಾವಾಗೆ ಕರ್ಕೊಂಡ್ರೆ ಬರುತ್ತೆ. HIV ಸೋಂಕು ಒಬ್ಬರಿಂದ ಒಬ್ರಿಗೆ ಹರಡುವಂಥ 4 ಪ್ರಮುಖ ಮಾರ್ಗಗಳು ಯಾವುದು? ರಕ್ತ ಪಡೆಯುವಾಗ, ಅಸುರಕ್ಷಿತ ಲೈಂಗಿಕತೆಯ ಕಾರಣದಿಂದಾಗಿ, HIV ಸೋಂಕಿತ ಹೆತ್ತವರಿಂದ ಮಗುವಿಗೆ, ಸರಿಯಾಗಿ ಸಂಸ್ಕರಣೆ ಮಾಡದೇ ಇರುವಂಥ ಕಲುಷಿತ ಸೂಜಿ ಸಿರಿಂಜುಗಳಿಂದ HIV ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡ್ಬೋದು ಅಂತ. ಅದಕ್ಕೆ ಪರಿಹಾರ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಳಸಿ ಬಿಸಾಕುವಂಥ ಸೂಜಿ ಸಿರಿಂಜುಗಳನ್ನು ಉಪಯೋಗಿಸ್ತಾರೆ. ಒಮ್ಮೆ ಉಪಯೋಗಿಸಿದ್ರೆ ಇವುಗಳನ್ನು ಮರುಬಳಕೆ ಮಾಡೋದಿಲ್ಲ. ಆದರೆ ಇವುಗಳ ದುರುಪಯೋಗ ಎಲ್ಲಾಗುತ್ತೆ ಅಂದರೆ, ನಮ್ಮ ಯುವ ಜನರು ಇವತ್ತು ಚುಚ್ಚುಮದ್ದಿನ ರೂಪದಲ್ಲಿ ಮಾದಕ ವಸ್ತುಗಳನ್ನು ತಗೊಳ್ತಾರೆ. ಡ್ರಗ್ಸ್ ಅಂತ ಏನು ಹೇಳ್ತೀವಿ, ಮತ್ತು ಬರೆಸುವಂಥ ಪದಾರ್ಥಗಳನ್ನು ಚುಚ್ಚುಮದ್ದಿನ ರೂಪದಲ್ಲಿ ತಗೊಳ್ಳೋರು HIV ಅಪಾಯಕ್ಕೆ ಸಿಲುಕೋ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ 8-10 ಜನ ಒಂದೊಂದು ಗುಂಪಲ್ಲಿ ಇರ್ತಾರೆ, ಒಂದೇ ಸೂಜಿ ಸಿರಿಂಜನ್ನು ಬಳಸ್ತಾರೆ. ಹಾಗಾಗಿ HIV ಸೋಂಕಿರುವಂಥ ಹೆಣ್ಣುಮಗಳು ಗರ್ಭ ಧರಿಸಿದರೆ ಹುಟ್ಟುವಂಥ ಮಗುವಿಗೆ ಬರುವ ಸಾಧ್ಯತೆಗಳು 100ರಲ್ಲಿ 33ರಷ್ಟಿದೆ. ಅದಕ್ಕೆ ಇವತ್ತೊಂದು ಪರಿಣಾಮಕಾರಿಯಾದಂಥ ಚಿಕಿತ್ಸೆ ಲಭ್ಯ ಇದೆ. ನೆವರಪಿನ್ ಅಂತ ಹೇಳ್ತಾರೆ ಒಂದು ಔಷಧವನ್ನು. ಗರ್ಭಿಣಿ ಹೆಣ್ಣುಮಗಳು HIV ಸೋಂಕಿತಳು ಅಂತ ಗೊತ್ತಾದರೆ ಆಕೆಗೆ ನೆವರಪಿನ್ ಚಿಕಿತ್ಸೆಯನ್ನು ಪ್ರಾರಂಭ ಮಾಡ್ತಾರೆ. ಮಗು ಹುಟ್ಟಿದ ಆದಷ್ಟು ಬೇಗ ಮಗುವಿಗೂ ಕೂಡ ನೆವರಪಿನ್ ಸಿರಪ್ಪನ್ನು ಕೊಡ್ತಾರೆ. ಹಾಗೆ ಮಾಡೋದ್ರಿಂದ ತಾಯಿಂದ ಮಗುವಿಗೆ ಬರೋದನ್ನು ಬಹುಮಟ್ಟಿಗೆ ತಡೀಲಿಕ್ಕೆ ಸಾಧ್ಯ ಇದೆ ಇವತ್ತು. ಆ ಕಾರಣಕ್ಕಾಗಿ ಎಲ್ಲ ಗರ್ಭಿಣಿ ಹೆಣ್ಮಕ್ಳು ಕೂಡ ಒಂದು HIV ಸೋಂಕಿನ ಪರೀಕ್ಷೆಯನ್ನು ತಪ್ಪದೆ ಮಾಡಿಸ್ಕೋಬೇಕು ಅಂತ. ಇನ್ನೊಂದು ದಾರಿ, ರಕ್ತ ಪಡೆಯುವಾಗ ಆಕ್ಸಿಡೆಂಟ್ ಆಗುತ್ತೆ, ಇಲ್ಲ ಆಪ್ರೇಷನ್ಗಳಾಗುತ್ತೆ, ರಕ್ತ ಪಡ್ಕೋಬೇಕಾಗುತ್ತೆ. ಪರೀಕ್ಷೆ ಮಾಡದೆ ರಕ್ತವನ್ನು ಪಡ್ಕೊಂಡ್ರೆ HIV ಸೋಂಕು ಬರ್ಬೋದಾದ ಸಾಧ್ಯತೆಗಳಿದೆ. ಎಂಥದೇ ತುರ್ತು ಸಂದರ್ಭ ಇರಲಿ, ಎಷ್ಟೇ ಎಮರ್ಜೆನ್ಸಿ ಇರಲಿ, ರಕ್ತವನ್ನು ಪರೀಕ್ಷೆ ಮಾಡಿದ್ದು ಅಂತ ಖಾತ್ರಿಪಡಿಸ್ಕೋಬೇಕು. ಹೇಗೆ ಖಾತ್ರಿಪಡಿಸ್ಕೊಳ್ಳೋದು ಅಂದರೆ, ರಕ್ತದ ಪ್ಯಾಕೆಟ್ ಮೇಲೆ ಒಂದು ಲೇಬಲ್ ಅಂಟಿಸಿರ್ತಾರೆ, ಅದನ್ನು ನೋಡೋದರಿಂದ ಗೊತ್ತಾಗುತ್ತೆ. ಒಂದು ರಕ್ತದ ಸ್ಯಾಂಪಲನ್ನು 5 ಬೇರೆ ಬೇರೆ ಬಗೆಯ ಸೋಂಕುಗಳಿಗಾಗಿ ಪರೀಕ್ಷೆ ಮಾಡಿರ್ತಾರೆ. ಮಾಹಿತಿಗಳು ರಕ್ತದ ಪ್ಯಾಕೆಟ್ ಮೇಲೆ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಅಸುರಕ್ಷಿತ ಲೈಂಗಿಕತೆ ಅಂತ ನೀವೇನು ಹೇಳಿದ್ರಿ, 100 ಜನ HIV ಸೋಂಕಿತರ ಪಟ್ಟಿಯನ್ನು ಮಾಡಿದರೆ ಅದರಲ್ಲಿ 85ರಿಂದ 90 ಜನ ಈ ಸಮಸ್ಯೆಗೆ ಸಿಕ್ಕಾಕೊಂಡಿರೋದು ಅಸುರಕ್ಷಿತ ಲೈಂಗಿಕತೆಯ ಕಾರಣದಿಂದಾಗಿ. ಗಂಡ ಹೆಂಡತಿಯ ನಡುವೆ ಬಿಟ್ಟು ಬೇರೆಯವ್ರ ಜೊತೆಗೆ ದೈಹಿಕ ಸಂಪರ್ಕಗಳನ್ನು ಇಟ್ಕೊಂಡ್ರೆ, ಅಥವಾ ಯಾರೊಂದಿಗೆ ಆ ರೀತಿಯ ದೈಹಿಕ ಸಂಬಂಧಗಳನ್ನು ಇಟ್ಕೊಳ್ಳುವಾಗ, ಲೈಂಗಿಕ ಸಂಪರ್ಕಗಳನ್ನು ಇಟ್ಕೊಳ್ಳುವಾಗ ಕಾಂಡೋಮ್ಗಳನ್ನು ಬಳಕೆ ಮಾಡದೇ ಇರೋದನ್ನು ಅಸುರಕ್ಷಿತ ಲೈಂಗಿಕತೆ ಅಂತಾರೆ. ನಮ್ಮ ದೇಶದಲ್ಲಿ ಬಹುಮಟ್ಟಿಗೆ HIV ಸೋಂಕಿನ ಹರಡುವಿಕೆಗೆ ಕಾರಣ ಆಗ್ತಿರೋದು ಈ ದಾರಿ. HIV ಸೋಂಕಿತರ ಪಟ್ಟಿಯಲ್ಲಿ 100 ಜನರ HIV ಸೋಂಕಿತರ ಹೆಸರನ್ನು ತಗೊಂಡ್ರೆ ಅದರಲ್ಲಿ 31 ಜನ ಯುವ ಜನರು ಸಿಗ್ತಾರೆ. 15ರಿಂದ 30 ವರ್ಷದ ಒಳಗಿನ ವಯೋಮಾನದವರು ಸಿಗ್ತಾ ಇದ್ದಾರೆ ಅನ್ನೋದನ್ನು ಅಂಕಿಅಂಶಗಳು ಹೇಳ್ತಾ ಇದೆ. ಇದು ಬಹಳ ಆತಂಕದ ವಿಚಾರ. HIV ಸೋಂಕಿತರನ್ನ ಮುಟ್ಟಿದ ಕೂಡಲೇ HIV ಬಂದ್ಬಿಡುತ್ತಾ? ಬರೋದಿಲ್ಲ ಅಲ್ವಾ? HIV ಸೋಂಕಿತರ ಜೊತೆಗೆ ಮಾತಾಡಿದರೆ ಬರೋದಿಲ್ಲ, ಅವರ ಕೈ ಕುಲುಕಿದ್ರೆ ಬರೋದಿಲ್ಲ, ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ HIV ಸೋಂಕು ಹರಡೋದಿಲ್ಲ. ಅವ್ರು ಕೆಮ್ಮಿದ್ರೆ ಸೀನಿದ್ರೆ ಬರ್ಬೋದಾ? ಕೆಮ್ಮು ಸೀನುಗಳ ಮೂಲಕ ಕೂಡ HIV ಸೋಂಕು ಹರಡೋದಿಲ್ಲ. ಅಷ್ಟೇ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ HIV ಸೋಂಕಿತರಿಗೆ ಕಡಿದಂಥ ಸೊಳ್ಳೆ ತಿಗಣೆಗಳು ನೇರವಾಗಿ ಬಂದು ಮತ್ತೊಬ್ಬರಿಗೆ ಕಡಿದ್ರೂ ಕೂಡ HIV ಸೋಂಕು ಆ ಮೂಲಕ ಹರಡೋದಿಲ್ಲ.
ಇದುವರೆಗೂ ನಾವು ಮಾತಾಡಿದ್ದೀವಿ ಎಚ್ ಐ ವಿ ಅಂದ್ರೆ ಏನು, ಎಚ್ ಐ ವಿ ಹೇಗೆ ಬರುತ್ತೆ, ಪರೀಕ್ಷೆ ಮಾಡಿ ತಿಳ್ಕೊಳ್ಳೋದು ಹೇಗೆ, ಸೇವಾ ಸೌಲಭ್ಯಗಳು ಏನಿದೆ ಇದೆಲ್ಲ ಮಾತಾಡಿದ್ದೀವಿ, ಹೇಗೆ ಬರೋದಿಲ್ಲ ಅಂತ ತಿಳ್ಕೊಂಡಿದ್ದೀವಿ. ಒಂದು ವೇಳೆ ಒಬ್ರಿಗೆ ಎಚ್ ಐ ವಿ ಬಂದೇ ಬಿಡ್ತಪ್ಪ, ಬದುಕು ಮುಗಿದು ಹೋಯ್ತಾ? ಖಂಡಿತ ಇಲ್ಲ. ART ಅಂತ ಒಂದು ಚಿಕಿತ್ಸೆ ಇದೆ, ಆಂಟಿ ರಿಟ್ರೋವೈರಲ್ ಥೆರಪಿ ಅಂತ ಕರೀತಾರೆ. ನಿಮಗೆಲ್ಲ ಗೊತ್ತಿದೆ, ಎಚ್ ಐ ವಿಯ ತೀವ್ರ ಆಗೋದು ಅಂತ ಹೇಳಿದ್ರೆ ಆ ವೈರಾಣುಗಳು ದೇಹದೊಳಗೆ ಮಲ್ಟಿಪ್ಲೈ ಆಗ್ತಾ ಹೋಗೋದು, 1 2 ಆಗೋದು, 2 4 ಆಗ್ತಾ ಹೋಗೋದು, ಆ ಥರ ಅವುಗಳು ಹೆಚ್ಚುವುದನ್ನು ತಡೆ ಹಿಡಿಲಿಕ್ಕೆ ಸಾಧ್ಯ ಇದೆ, ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ, ನಿಯಂತ್ರಿಸಲಿಕ್ಕೆ ಸಾಧ್ಯ ಇದೆ. ಇವತ್ತು ಆ ಚಿಕಿತ್ಸೆಯನ್ನು ART ಅಂತ ಕರೀತಾರೆ, ಆಂಟಿ ರಿಟ್ರೋವೈರಲ್ ಥೆರಪಿ ಅಂತ. ದೇಶದಾದ್ಯಂತ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಸೌಲಭ್ಯ ಲಭ್ಯ ಇದೆ. ಆದರೆ ಒಮ್ಮೆ ಬಂದಂಥ ಎಚ್ ಐ ವಿ ಯಾವುದೇ ಕಾರಣಕ್ಕೂ ಸದ್ಯದ ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ವಾಸಿ ಆಗೋದಿಲ್ಲ, ಅಥವಾ ಬಾರದೇ ಇರುವ ಹಾಗೆ ತಡೆಯಬಹುದಾದಂಥ ಲಸಿಕೆಗಳು ಯಾವುದೂ ಇಲ್ಲ. ಹಾಗಾಗಿ ಸಮಸ್ಯೆಗೆ ಸಿಕ್ಕಾಕೊಂಡು ನಂತರ ಕಷ್ಟಪಡೋದಕ್ಕಿಂತ ಸಮಸ್ಯೆ ನಮ್ಮ ಹತ್ತಿರ ಸುಳಿಯದಾಗಿರೋದು ಜಾಣತನ. ಇದು ನಡವಳಿಕೆಗಳಿಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ. ಹಾಗಾಗಿ ಜನ ಸಮುದಾಯ ಹುಟ್ಟು ಹಾಕಿದಂಥ ಒಂದು ಸಮಸ್ಯೆ. ಇದಕ್ಕೆ ಪರಿಹಾರ ಇದ್ದರೆ ನಮ್ಮ ನಿಮ್ಮ ಕೈಯಲ್ಲಿದೆ, ನಮ್ಮ ನಿಮ್ಮ ನಡವಳಿಕೆಗಳಲ್ಲಿದೆ, ನಮ್ಮ ನಿಮ್ಮ ಎಚ್ಚರದಲ್ಲಿದೆ. ಹಾಗಾಗಿ ಅಂಥ ಎಚ್ಚರ ತುಂಬಿದ ಜನರು ನಾವಾಗೋಣ. ನಾವೊಂದು ದೂರವಾಣಿ ಸಂಖ್ಯೆಯನ್ನು ಹಾಕಿದ್ದೀವಿ, ಇಲ್ಲಿ ನೀವು ನೋಟ್ ಮಾಡ್ಕೊಳ್ಳಿ, 1800-425-8500. ಇದು ಎಚ್ ಐ ವಿ ಏಡ್ಸ್ ಕುರಿತ ಆರೋಗ್ಯ ಇಲಾಖೆಯ ಉಚಿತ ಸಹಾಯವಾಣಿ. ಎಚ್ ಐ ವಿ ಏಡ್ಸ್ ಕುರಿತ ಹಾಗೆ ನಿಮಗಿರುವಂಥ ಯಾವುದೇ ಅನುಮಾನಗಳನ್ನು, ಆತಂಕಗಳನ್ನು, ಪ್ರಶ್ನೆಗಳನ್ನು ಕೇಳ್ಬೋದು. ವಾರದ ಎಲ್ಲ ದಿನಗಳಲ್ಲಿ, ಭಾನುವಾರ ಮತ್ತು ಸರ್ಕಾರಿ ರಜಾ ದಿನಗಳನ್ನು ಹೊರತುಪಡಿಸಿ ಬೇರೆಲ್ಲ ದಿನಗಳಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಈ ದೂರವಾಣಿ ಸಂಖ್ಯೆ ಕೆಲಸ ಮಾಡುತ್ತೆ. ಎಚ್ಚರ ತುಂಬಿದ ಜನರು ನಾವಾದರೆ ಬದುಕು ಬೆಂದು ಹೋಗೋದಿಲ್ಲ, ಜೀವನ ಅನ್ನೋದು ಬೆಂಕಿಯಲ್ಲಿ ಅರಳಿದ ಹೂವಾಗುತ್ತೆ ಅಂತ. ನಿಮ್ಮೆಲ್ಲರ ಬದುಕು ಹಾಗಾಗಲಿ ಅಂತ ಹೇಳಿ ನಮ್ಮ ಆಸೆ. ಯಾಕೆಂದರೆ ಅಂಥ ಎಚ್ಚೆತ್ತ ಯುವಚೇತನಗಳಿರುವಂಥ ಸಮಾಜದಲ್ಲಿ ನೆಮ್ಮದಿಯ ಕಾರಂಜಿಗಳಿಗೆ ನಿರಂತರವಾಗಿ ಚಿಮ್ಮಿ ಬರುತ್ತೆ. ಈ ಕಲಾ ಪ್ರದರ್ಶನಗಳ ಉದ್ದೇಶ ಎಚ್ ಐ ವಿ ಏಡ್ಸ್ ಸೋಂಕಿತ ವ್ಯಕ್ತಿಗಳನ್ನು ಕಳಂಕ ಮತ್ತು ತಾರತಮ್ಯದ ಸಾಮಾಜಿಕ ಪಿಡುಗಿನಿಂದ ಬಿಡುಗಡೆ ಮಾಡುವುದು ಮತ್ತು ಎಚ್ ಐ ವಿ ಏಡ್ಸ್ ಸೋಂಕನ್ನು 0ಗೆ ತರುವುದು. ಈ ದಿಸೆಯಲ್ಲಿ ನಾವೆಲ್ಲರೂ ಕ್ರಿಯಾಶೀಲರಾದಾಗ ಮಾತ್ರ ಈ ಕಲಾವಿದರ ಹಂಬಲಕ್ಕೆ ನಿಜವಾದ ಅರ್ಥ ಸಿಕ್ಕಂತಾಗುತ್ತದೆ.